ಸ್ಮಶಾನದಾಗ ಹೂತಾಕಿರೋ ಬಾಡಿನ ಹೊರ ತೆಗಿಸಿಂತ್ರ ಅಡಿಗೆ ಮಾಡ್ಕೊಂಡ್ ತಿಂತಾರ. ನಿಮ್ಗೆ ಏನ್ರ ವೀಕ್ ಹಾರ್ಟ್ ಇರ್ತಾರೆ ಸ್ಲಿಪ್ ಮಾಡ್ರಿ, ನೋಡಕ್ ಹೋಗ್ಬಾರ್ರಿ. ಪಾಕಿಸ್ತಾನದಲ್ಲಿ ಪರ್ವೀನ್ ಅಂತ ಹುಡುಗಿ ಹೆಸರ, ಹುಡುಗಿಗೆ ಯಾವ್ದೊಂದು ಹೆಲ್ತ್ ಇಶ್ಯೂ ಇಂದ ಅನಾರೋಗ್ಯದಿಂದ ಸಿತ್ತಿರ್ತಾಳ. ಇವ್ರ ಮನೆಯವರು ಆಕಿನ ಬಾಡಿ ಹೋಗ್ಸಿಂತ್ರ ಮನೆ ಮಾಡಿ ಬಂದಿರ್ತಾರ. ಮರ್ದು ನಾವು ನೋಡೋಣ ಬಾಡಿ ಇರಿಸಿಲ್ಲ. ಇವ್ರು ಡೌಟ್ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರ. ಪೊಲೀಸ್ ಎಲ್ಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರ. ಅವಾಗ ಇವರು ಆರಿಫ್ ಅಲ್ಲಿ ಮತ್ತೆ ಫಿರ್ಮಾನ್ ಅದೇ ಇಬ್ರು ಅಂತವ್ರ ಮನೆಗೆ ಹೋಗ್ತಾರ. ಅಂತವ್ರ ಮನೆಗೆ ಹೋಗೋಣ, ಅವ್ರಿಬ್ರು ಅಲ್ಲಿ ಯಾವ್ದೋ ನಾನ್ ವೆಜ್ ಅಡಿಗೆ ಮಾಡ್ತಿರ್ತಾರ. ಒಂದ್ ಮನೆ ಅಂತ ಒಂದು ಪೊಲೀಸ್ ಮೇಲೆ ಬರ್ತಿರ್ತೈತಿ. ಪೊಲೀಸರೆಲ್ಲ ಡೌಟ್ ಬಂದು ಮನೆ ಎಲ್ಲ ಚೆಕ್ ಮಾಡಿದಾಗ ಬೆಡ್ ತಳ ಸಿಗುತ್ತೆ ಪರ್ವೀನ್ ಬಾಡಿ. ಅವ್ರು ಪೊಲೀಸರು ನೋಡ್ತಾರ, ಪರ್ವೀನ್ ಬಾಡಿಯಲ್ಲಿ ಒಂದು ಲೆಗ್ ಖಾಲಿ ಆಗಿರ್ತೈತಿ. ಆ ಲೆಗ್ಗನ್ನ ಇವ್ರು ಅಂತಂಬ್ರು ಅಡಿಗೆ ಮಾಡ್ಕೊಂಡು ತಿಂತಿರ್ತಾರ. ಪೊಲೀಸರು ಇವ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರ. ಇವ್ರು ಈಗಾಗಲೇ 100 ಬಾಡಿ ಹೆಚ್ಚು ಬಾಡಿನ ಅಡಿಗೆ ಮಾಡ್ಕೊಂಡು ತಿಂದಿರ್ತಾರ. ಪೊಲೀಸರು ಇವ್ರು ಹಿಂಗ್ಯಾಕ್ ಮಾಡ್ತೀರ ಕೇಳಿದಾಗ ಇವ್ರು ಹೇಳ್ತಾರ, ನಮಗವ್ರು ಮಾಂತ್ರಿಕರು ಹೇಳಿರ್ತಾರ, ಹಿಂಗ್ ಮಾಡೋದ್ರಿಂದ ನಮಗೆ ಸೂಪರ್ ನ್ಯಾಚುರಲ್ ಪವರ್ ಸಿಗ್ತತ್ತ ಹೇಳಿರ್ತಾರ. ಅದಕ್ಕೆ ನಾವು ಹಿಂಗೆ ಮಾಡ್ತಿರ್ತೇವೆ ಹೇಳಿರ್ತಾರ. ಮತ್ತು ಇವ್ರು ಹಿಂಗೆ ಮಾಡ್ತಾ ಅವ್ರಿಗೆ ಇದು ಪರ್ಮನೆಂಟ್ ಒಂದು ಅಡಿಕ್ಟ್ ಆಗಿಬಿಡ್ತಾರೆ. ಇವ್ರು ಇದಕ್ಕೆ ನಾವು ಅಡಿಕ್ಟ್ ಆಗಿಬಿಟ್ಟಿವಿ ಇದಕ್ಕೆ ಹೇಳ್ತಾರೆ ಅವರು. ಇವ್ರು ಪೊಲೀಸರು 2 ಸಲ ಅನ್ನೋದ್ರಾಗ ಇವ್ರು ಅರೆಸ್ಟ್ ಮಾಡ್ತಾರೆ. 2 ವರ್ಷ ಜೈಲ್ ಶಿಕ್ಷೆ ಆಗುತ್ತೆ. ಹೊಳ್ಳಿ ಇವ್ರು ರಿಲೀಸ್ ಮಾಡ್ತಾರೆ. ಹೊಳ್ಳಿ ಇವ್ರು ಅದ ಕೆಲಸ ಮಾಡ್ತಿರ್ತಾರ. 2017 ಹೊಳ್ಳಿ ಅರೆಸ್ಟ್ ಮಾಡ್ತಾರೆ. ಇವ್ರಿಗೆ 12 ವರ್ಷ ಜೈಲ್ ಶಿಕ್ಷೆ ಆಗುತ್ತೆ. ಈ ವಿಡಿಯೋ ಇಷ್ಟ ಶೇರ್ ಮಾಡಿರಿ, ಲೈಕ್ ಮಾಡಿರಿ.